ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫುಡ್ ಜಂಕ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಉತ್ತರ ಕರ್ನಾಟಕದ ವಿಶೇಷ ಜುಣುಕದ ವಡಿಯನ್ನ ಮಾಡ್ತಾ ಇದ್ದೇನೆ. ಈ ಜುಣುಕದ ವಡಿನ ರೊಟ್ಟಿ, ಚಪಾತಿ ಹಾಗೆ ಕೂಡ ತಿನ್ಬೋದು. ಅಷ್ಟೊಂದು ರುಚಿಕರವಾಗಿರುತ್ತೆ. ಯಾರು ನನ್ನ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಬೇಕಾಗುವ ಸಾಮಗ್ರಿಗಳು: ಸಾಸಿವೆ, ಜೀರಿಗೆ, ಕರಿಬೇವು, ಚಿಲ್ಲಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು, ನಿಂಬುಹಣ್ಣು, ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ, ಅರಿಶಿನ ಪುಡಿ. ಇವೆಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿಕೊಂಡು ನಾವು ಪರ್ಫೆಕ್ಟ್ ಅಳತೆಯಲ್ಲಿ ಜುಣುಕದ ವಡಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲಿಗೆ ನಾನು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಕಲಿಸ್ಕೊಳ್ಳೋದ್ರಿಂದ ನಮಗೆ ಜುಣುಕದ ವಡಿಯನ್ನು ಮಾಡಲಿಕ್ಕೆ ತುಂಬಾ ಈಸಿಯಾಗುತ್ತೆ. ಫ್ರೆಂಡ್ಸ್, ಯಾರಿಗೆಲ್ಲ ಜುಣುಕದ ವಡಿ ಮಾಡೋದು ಕಷ್ಟ ಅನ್ನೋರು ಖಂಡಿತ ನನ್ನ ಟಿಪ್ಸನ್ನು ಫಾಲೋ ಮಾಡಿ ಪರ್ಫೆಕ್ಟ್ ಅಳತೆಯಲ್ಲಿ ಕೂಡ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಬೋದು. ಅಷ್ಟೊಂದು ಚೆನ್ನಾಗಿ ಬರುತ್ತೆ. ನಂತರ ಗ್ಯಾಸನ್ನು ಆನ್ ಮಾಡಿಕೊಂಡು ದಪ್ಪ ತಳ ಇರುವ ಪಾತ್ರೆಯನ್ನು ಒಲೆ ಮೇಲೆ ಇಟ್ಕೊಂಡು 4 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ. ಫ್ರೆಂಡ್ಸ್, ಈ ಜುಣುಕದ ವಡಿ ಮಾಡಬೇಕಂದ್ರೆ ದಪ್ಪ ತಳ ಇರುವ ಪಾತ್ರೆಯನ್ನು ತೆಗೆದುಕೊಳ್ಬೇಕು, ಆವಾಗ ಜುಣುಕದ ವಡಿ ಚೆನ್ನಾಗಿ ಬರುತ್ತೆ. ಇವಾಗ ಕರಿಬೇವು ಸೊಪ್ಪನ್ನು ಹಾಕಿಕೊಳ್ಳಿ. ನಂತರ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಹಸಿ ಮೆಣಸಿನಕಾಯಿ ಪೇಸ್ಟನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈರುಳ್ಳಿಯ ಎಲ್ಲ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೆ ಇದನ್ನು 1 ನಿಮಿಷದವರೆಗೆ ಫ್ರೈ ಮಾಡಿಕೊಳ್ಳಿ. ಈರುಳ್ಳಿ ಕಲರ್ ಬ್ರೌನ್ ಕಲರ್ ಬರಬೇಕು, ಆವಾಗ ಜುಣುಕದ ವಡಿ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಎಲ್ಲರ ಮನೆಯಲ್ಲಿ ಜುಣುಕದ ವಡಿಯನ್ನು ಮಾಡ್ತಾರೆ, ಆದರೆ ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಬೇಕು ಅಂದರೆ ನನ್ನ ಟಿಪ್ಸನ್ನು ಫಾಲೋ ಮಾಡಿ. ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ನಂತರ ಲಿಂಬು ಜ್ಯೂಸನ್ನು ಹಾಕಿಕೊಳ್ತಾ ಇದ್ದೇನೆ. ನೀವು ಕೂಡ ನಾ ಹೇಳಿರೋ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಅಷ್ಟೊಂದು ಸಾಫ್ಟಾಗಿ ಬರುತ್ತೆ ಜುಣುಕದ ವಡಿ. ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಅದರಲ್ಲಿ ಈ ರೆಸಿಪಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿದೆ. ಇದರ ಹೆಸರು ಕೇಳಿದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಇವಾಗ ನಾನು ಅರ್ಧ ಬಟ್ಲು ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ನಂತರ ಆಗಲೇ ಕಲಸಿಕೊಂಡ ಹಿಟ್ಟನ್ನು ಈ ಪಾತ್ರೆಗೆ ಹಾಕಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಮಾಡಿಕೊಳ್ಳೋದ್ರಿಂದ ನಮಗೆ ಜುಣುಕದ ವಡಿ ಸ್ವಲ್ಪನೂ ಗಂಟಾಗಿ ಬರೋದಿಲ್ಲ, ಸಾಫ್ಟಾಗಿ ಬರುತ್ತೆ. ಈ ರೀತಿಯಾಗಿ ಜುಣುಕದ ವಡಿಯನ್ನು ಮಾಡಬೇಕಾದ್ರೆ ದಪ್ಪ ತಳ ಇರುವ ಪಾತ್ರೆನೇ ಯೂಸ್ ಮಾಡಬೇಕು, ಇಲ್ಲಾಂದರೆ ಜುಣುಕದ ವಡಿ ಚೆನ್ನಾಗಿ ಬರೋದಿಲ್ಲ. ಸ್ಪೂನ ಸಹಾಯದಿಂದ ಇದನ್ನು ಕಂಟಿನ್ಯೂಸ್ಲಿ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟು ಆಗುತ್ತೆ. ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ, ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಬಂದಿದೆ. ಹಿಟ್ಟು ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವೇ ನೋಡಿ. ಫ್ರೆಂಡ್ಸ್, ಜುಣುಕದ ವಡಿಯನ್ನು ಮಾಡಬೇಕಾದ್ರೆ ದಪ್ಪ ತಳ ಇರುವ ಪಾತ್ರೆಯೇ ತೆಗೆದುಕೊಂಡ್ರೆ ಸ್ವಲ್ಪನೂ ಹಿಟ್ಟು ಈ ಪಾತ್ರೆಗೆ ಅಂಟಿಕೊಂಡಿಲ್ಲ, ಅಷ್ಟೊಂದು ಚೆನ್ನಾಗಿ ಬಂದಿದೆ. ಹಿಟ್ಟು ಕೂಡ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ನೋಡಿ. ಅದರಲ್ಲಿ ಈ ಜುಣುಕದ ವಡಿ ಅಂದರೆ ರೊಟ್ಟಿ ಜೊತೆ ತಿಂದರೆ ಅದರ ಮಜಾನೇ ಬೇರೆ, ಅಷ್ಟೊಂದು ಚೆನ್ನಾಗಿರುತ್ತೆ. 1 ರೊಟ್ಟಿ ತಿನ್ನೋರು 2 ರೊಟ್ಟಿ ತಿನ್ಬೋದು, ಅಷ್ಟೊಂದು ರುಚಿಕರವಾಗಿ ಇರುತ್ತೆ. ನೋಡಿ, ಇವಾಗ ಇದು ಚೆನ್ನಾಗಿ ಬೆಂದಿದೆ. ಈ ಹಿಟ್ಟನ್ನು ನಾನು ಒಂದು ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೇನೆ. ಪ್ಲೇಟಿಗೆ ಹಾಕಿಕೊಳ್ಬೇಕಾದ್ರೆ ಪ್ಲೇಟಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಹಾಕಿಕೊಳ್ಬೇಕು. ನೋಡಿ, ಇವಾಗ ಸ್ಪೂನ್ಲೇ ಈ ರೀತಿಯಾಗಿ ಹಿಟ್ಟನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಳ್ಳಿ. ಅಪ್ಪಿತಪ್ಪಿನೂ ಕೈಲೇ ಪ್ರೆಸ್ ಮಾಡ್ಕೊಳ್ಬೇಡಿ, ಏಕೆಂದರೆ ಸುಡು ಇರುತ್ತೆ ಅಲ್ವಾ, ಅದಕ್ಕೆ ನಾನು ಸ್ಪೂನ್ಲೇ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೇನೆ. ನಂತರ ತುರಿದ ಒಣ ಕೊಬ್ಬರಿಯನ್ನು ಮೇಲಿಗೆ ನಾನು ಹಾಕಿಕೊಳ್ತಾ ಇದ್ದೇನೆ. ಜುಣುಕದ ವಡಿಯನ್ನು ತಿನ್ನಬೇಕಾದ್ರೆ ಕೊಬ್ಬರಿ ಬಾಯಿಗೆ ಸಿಕ್ಕರೆ ಅದರ ಟೇಸ್ಟು ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಒಣ ಕೊಬ್ಬರಿಯನ್ನು ಹಾಕಿಕೊಳ್ತಾ ಇದ್ದೇನೆ. ನಂತರ ಸ್ವಲ್ಪ ಬಿಳಿ ಎಣ್ಣೆ ಹಾಕಿಕೊಳ್ಬೇಕು. ಫ್ರೆಂಡ್ಸ್, ಇವೆಲ್ಲವನ್ನು ಬಿಸಿ ಇರುವಾಗಲೇ ಹಾಕಿಕೊಳ್ಬೇಕು, ಅಂದ್ರೇ ಈ ಹಿಟ್ಟಿಗೆ ಅಂಟಿಕೊಳ್ಳುತ್ತೆ. ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ನಂತರ ಸ್ವಲ್ಪ ಕೈಲೇ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಳ್ಳಿ, ಅಂದರೆ ಹಿಟ್ಟಿಗೆ ಚೆನ್ನಾಗಿ ಅಂಟಿಕೊಳ್ಳುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಜುಣುಕದ ವಡಿಯನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ. ಈ ವಿಡಿಯೋ ನಿಮಗೆ ಯಾವುದೇ ಒಂದು ಕಾರಣಕ್ಕಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.